ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು KV16 ಸಾಫ್ಟ್ವೇರ್ ಮುಖಾಂತರ ಡಿಸೈನ್ ಅಂಡ್ ಸಿಮ್ಯುಲೇಷನ್ ಆಫ್ ನಾರ್ ಗೇಟ್ ನ ಮಾಡೋಣ. ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, ಈ ಪ್ರೋಗ್ರಾಮ್ ನ ಸಿಮ್ಯುಲೇಟ್ ಮಾಡೋದಕ್ಕಿಂತ ಮೊದಲು ನಾರ್ ಗೇಟ್ ನ ಬಗ್ಗೆ ಸ್ವಲ್ಪ ತಿಳಿಯೋಣ. ನೋಡಿ, ಇಲ್ಲಿ ಸ್ಕೆಚ್ ಏನ್ ನೋಡ್ತಿದ್ದೀರಲ್ವಾ, ನಾರ್ ಗೇಟ್ ನಲ್ಲಿ ಇದನ್ನ ಲ್ಯಾಡರ್ ಡಯಾಗ್ರಾಮ್ ಅಂತ ಕರಿತಿದೀವಿ. ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇದನ್ನ ಈ ರೀತಿನೂ ಬರೀತೀವಿ. ಇಲ್ಲಿ ನೋಡಿ, ಏನಂತ ಹೇಳಿದ್ರೆ ನಾರ್ ಗೇಟ್ ಅಂತ ಹೇಳಿದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆರ್ ಗೇಟ್ ಅಂಡ್ ನಾಟ್ ಗೇಟ್. ಓಕೆ, ಸೊ ಆರ್ ಗೇಟ್ ನ ಮಾಡಾದ್ಮೇಲೆ ಅದಕ್ಕೆ ಬಂದಂತಹ ಔಟ್ಪುಟ್ ಗೆ ಹಾಕ್ಬಿಟ್ವಿ ಅಂದ್ರೆ ನಾಟ್ ಗೇಟ್. ಅಂದ್ರೆ ನಾಟ್ ಅಂದ್ರೆ ಏನು, 1 ಇದ್ರೆ 0 ಆಗತ್ತೆ, 0 ಇದ್ರೆ 1 ಆಗತ್ತೆ. ಈ ತರ ಔಟ್ಪುಟ್ ಗೆ ನಾವು ನಾಟ್ ಲಾಜಿಕ್ ಅನ್ನು ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಆವಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆರ್ ಅಂಡ್ ನಾಟ್ ಗೇಟ್. ಓಕೆನಾ? ಸೊ ಇಲ್ಲಿ ನೋಡಿ, ನೀವು ಈಸಿಯಾಗಿ ನೋಡ್ಕೋಬಹುದು ಲ್ಯಾಡರ್ ಡಯಾಗ್ರಾಮ್ ಯಾವ ರೀತಿ ಇದೆ ಅಂತ. ಇದನ್ನ ನಾವು ಲೆಫ್ಟ್ ಮತ್ತು ರೈಟ್ ರೇಲ್ಸ್ ಗಳಂತ ಕರಿತೀವಿ. ಅಂದ್ರೆ ಇದೇನಂತ ಕರಿತೀವಿ ನಾವು, ರಂಗ್ ಅಂತ ಕರಿತಾ ಇದೀವಿ. ಸೊ ಇಲ್ಲಿ 2 ಇನ್ಪುಟ್ ಗಳನ್ನ ನಾನು ತಗೊಂಡಿದ್ದೇನೆ. ಸೊ ಇನ್ಪುಟ್ ಏನಾಗಿದೆ ಅಂದ್ರೆ ನಾರ್ಮಲಿ ಕ್ಲೋಸ್ಡ್ ಆಗಿದೆ. ಇದನ್ನ ಅಲ್ಟಿಮೇಟ್ ಆಗಿ ಈ ತರ ಸ್ಕೆಚ್ ಅನ್ನ ನಾವು ಮಾಡ್ತಾ ಇದೀವಿ. ಇಲ್ಲಿ ನೋಡ್ಕೋಬಹುದು ನೀವು, ಇಲ್ಲಿ ನಾರ್ ಗೇಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾರ್ಮಲಿ ಕ್ಲೋಸ್ಡ್ NC ಇನ್ಪುಟ್ ಆಗಿದೆ. ಇದು ಇನ್ಪುಟ್ A ಮತ್ತು ಇನ್ಪುಟ್ B ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಇನ್ಪುಟ್ A ಮತ್ತು ಇನ್ಪುಟ್ B ನಾರ್ಮಲಿ ಕ್ಲೋಸ್ಡ್ ಆಗಿದ್ದಾವೆ. ಈ ತರ ಇದ್ದಾಗ ಔಟ್ಪುಟ್ ಏನ್ ಬರುತ್ತೆ, ಇದನ್ನ ಔಟ್ಪುಟ್ ಅಂತ ಕರಿತಾ ಇದೀವಿ. ಈ ಭಾಗದಲ್ಲಿ ಔಟ್ಪುಟ್ ಬರುತ್ತೆ, ಸರಿನಾ? ಇನ್ನು ಇನ್ಪುಟ್ಸ್ ಗಳನ್ನ ಮತ್ತು ಔಟ್ಪುಟ್ ಗಳನ್ನ ನಾವು ನೋಡೋದಾದ್ರೆ A ಏನಿದೆಯಲ್ವಾ, ಇದು A 0 ಇದ್ದಾಗ B 0 ಇದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಇದನ್ನ 1 ಅಂತ ಕರಿತಾ ಇದೀವಿ. ಔಟ್ಪುಟ್ 1 ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ನಾವು, A ಪ್ಲಸ್ B ಮಾಡಿ. ನೋಡಿ, 0 ಪ್ಲಸ್ 0 ಇದ್ದಾಗ ಏನಾಗುತ್ತೆ, 1 ಆಗುತ್ತೆ. ಹೌದಾ? 1 ಗೆ ನಾವು ಇನ್ವರ್ಷನ್ ಅಥವಾ ನಾಟ್ ಗೇಟ್ ಅನ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 0 ಮತ್ತು 0 ನ ಕಾಂಬಿನೇಷನ್ ಏನಾಯ್ತು, ಆಡ್ ಮಾಡಿದಾಗ 0 ಬಂತು. ಅದಕ್ಕೆ ನಾಟ್ ಗೇಟ್ ಅನ್ನ ಅಪ್ಲೈ ಮಾಡಿದಾಗ ಏನ್ ಬರುತ್ತೆ, 1 ಬರುತ್ತೆ. ಹೌದಾ? ಅದೇ ತರ 0 ಇನ್ಪುಟ್ A ಇದ್ದಾಗ ಇನ್ಪುಟ್ B 1 ಇದ್ದಾಗ ಏನ್ ಬರುತ್ತೆ, 0 ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಯಾಕಂತ ಹೇಳಿದ್ರೆ 0 ಪ್ಲಸ್ 1 ಅಂತ ಹೇಳಿದ್ರೆ 1 ಬರುತ್ತೆ. ಅದಕ್ಕೆ ನಾವು ನಾಟ್ ಗೇಟ್ ಅನ್ನ, ನಾಟ್ ಲಾಜಿಕ್ ಅನ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 1 ಅನ್ನ ನಾಟ್ ಲಾಜಿಕ್ ಏನಾಯ್ತು, 0 ಆಗುತ್ತೆ. ಅದೇ ತರ 1 ಮತ್ತು 0 ಇದ್ದಾಗ ಏನಾಗುತ್ತೆ, 1 ಪ್ಲಸ್ 0 ಇಸ್ 1. ಅದಕ್ಕೆ ನಾಟ್ ಲಾಜಿಕ್ ಅನ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 0 ಆಗುತ್ತೆ. ಅದೇ ರೀತಿ 1 ಪ್ಲಸ್ 1 ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ 1 ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1 ನ ನಾಟ್ ಗೇಟ್ ನ ಲಾಜಿಕ್ ಅನ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 0 ಬರುತ್ತೆ. ಸೊ ಇದು ಇಷ್ಟು ಇನ್ಪುಟ್ ಮತ್ತು ಔಟ್ಪುಟ್ ಗಳ ಮಾಹಿತಿ ಯಾವ್ದಿದು ನಾರ್ ಗೇಟ್ ನ ಬಗ್ಗೆ ಸಂಬಂಧಪಟ್ಟಂತದ್ದು. ಇನ್ನು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನೋಡಿದ್ರಲ್ವಾ, ಇದೇನಿದು ಆರ್ ಗೇಟ್ ಮತ್ತು ಇದಕ್ಕೆ ನಾಟ್ ಗೇಟ್ ಅನ್ನ ಅಪ್ಲೈ ಮಾಡಿದೀವಿ, ಸರಿನಾ? ಸೊ ಇಷ್ಟು ಮಾಹಿತಿಯ ನಂತರ ನಾವೀಗ ನೇರವಾಗಿ PLC ಏನು KV16 ಲ್ಯಾಡರ್ ಬಿಲ್ಡರ್ ಏನು ಸಾಫ್ಟ್ವೇರ್ ಇದೆ ಹೌದಾ, ಅದ್ರ ಮುಖಾಂತರ ಇದನ್ನ ಯಾವ ರೀತಿ ಸಿಮ್ಯುಲೇಟ್ ಮಾಡಬಹುದು, ಡಿಸೈನ್ ಮಾಡಿ ಸಿಮ್ಯುಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡ್ಕೊಳ್ಳಿ, ಇದನ್ನ ನಾನು ಮಿನಿಮೈಸ್ ಮಾಡಿದ್ಮೇಲೆ ಇಲ್ಲಿ ಏನಿದೆ ಕೆಳಭಾಗದಲ್ಲಿ ಇದು KV ಬಿಲ್ಡರ್ ಅಂತ ಇದೆ ಹೌದಾ. ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಓಪನ್ ಆಗ್ತಾ ಇದೆ. ಈ ಸಾಫ್ಟ್ವೇರ್ ಓಪನ್ ಆದ ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ, ಫೈಲ್ ಗೆ ಹೋಗಿ ಫಸ್ಟ್ ನ್ಯೂ ಪೇಜ್ ಅನ್ನ ತಗೋಬೇಕಾಗತ್ತೆ. ಇಲ್ಲಿ ನೋಡಿ, ಇದು ನಾನು ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಇದಕ್ಕೆ ಫೈಲ್ ನೇಮ್ 1 ಅಂತ ಕೊಡ್ತಾ ಇದ್ದೀನಿ. ಇದು ಯಾವ ಡ್ರೈವ್ ಅಲ್ಲಿ ಸೇವ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಓಕೆ ಅಂತ ಕೊಟ್ಕೊಳ್ಳಿ. ಇಷ್ಟಾದ್ಮೇಲೆ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೆಲೆಕ್ಟ್ PLC ಟೈಪ್ ಇದೆಯಲ್ವಾ, ಇದನ್ನ KV700 ಬೇಡ, KV-P16 ಅಂತ ಇದೆ. ಇದನ್ನ ಓಕೆ ಅಂತ ಕೊಟ್ಕೊಳ್ಳಿ. ಇಷ್ಟಾದ್ಮೇಲೆ ಈ ರೀತಿ ಡಿಸ್ಪ್ಲೇ ಆಗಿದೆ ಹೌದಾ. ಇದು ಮತ್ತು ಲೆಫ್ಟ್ ಮತ್ತು ರೈಟ್ ರೇಲ್ಸ್ ಗಳಂತ ಕರಿತಾ ಇದೀವಿ. ಇದಾದ್ಮೇಲೆ ನಾವೀಗ ಸ್ಕೆಚ್ ಅನ್ನ ನೋಡ್ಕೊಳ್ಳೋಣ. ನೋಡಿ, ಸೊ ಇಲ್ಲಿ ಲೆಫ್ಟ್ ಮತ್ತು ರೈಟ್ ರೇಲ್ ಗಳಿದಾವೆ. ಫಸ್ಟ್ ಗೆ ನಾನೇನ್ ತಗೋಬೇಕಾಯ್ತು, ಇಲ್ಲಿ ಇನ್ಪುಟ್ A ಮತ್ತು ಇನ್ಪುಟ್ B ಗಳನ್ನ ಸೀರೀಸ್ ಆಗಿ ಕನೆಕ್ಷನ್ ಮಾಡ್ಬೇಕಾಯ್ತು ಹೌದಾ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ಫಸ್ಟ್ ರಂಗ್ ಅನ್ನ ತಗೊಂಡೆ. ಇದು 1 ರಂಗ್ ಆಯ್ತು. ಇದಾದ್ಮೇಲೆ ಇಲ್ಲಿ ನೋಡಿ, ನೇರವಾಗಿ ನಾನು ಎಂಟರ್ NC ಕಾಂಟ್ಯಾಕ್ಟ್ ಅಂತ ಇದೆ. ಇದನ್ನ ನೇರವಾಗಿ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿದೆ. ಇದಕ್ಕೆ ಆಪರೆಂಡ್ ಏನು ಅಡ್ರೆಸ್, ಮೆಮೊರಿ ಅಡ್ರೆಸ್ ಕೊಡ್ಬೇಕು. 0000 ಬೈ ಡಿಫಾಲ್ಟ್ ಇದೆ. ಇನ್ನೊಂದು 0 ನ ಸೇರಿಸ್ಕೊಬಿಡಿ. ಓಕೆ ಅಂತ ಕೊಟ್ಕೊಂಡೆ. ಅದಾದ್ಮೇಲೆ ಇನ್ನು ಲೆಫ್ಟ್ ಇನ್ನು ಏನ್ ತಗೊಂತೀನಿ ಅಂತ ಹೇಳಿದ್ರೆ ರಂಗ್ ಅನ್ನ ತಗೊಂಡಿದ್ದೇನೆ. ಈ ಇನ್ಪುಟ್ A ಮತ್ತು ಇನ್ಪುಟ್ B ಇನ್ನೊಂದು ಏನ್ ತಗೊಳ್ತಾ ಇದೀನಲ್ವಾ, ಇನ್ಪುಟ್ B ನ, ಇವೆರಡು ಸೀರೀಸ್ ಕನೆಕ್ಷನ್ ಆಗಿರ್ತವೆ. ಇನ್ನೊಂದು ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಪರೆಂಡ್ ಅಂದ್ರೆ ಮೆಮೊರಿ ಅಡ್ರೆಸ್ ಅನ್ನ 1 ಅಂತ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇನ್ಪುಟ್ A ಮತ್ತು ಇನ್ಪುಟ್ B ಗೆ ಮೆಮೊರಿ ಅಡ್ರೆಸ್ ಬೇರೆ ಬೇರೆ ಇರ್ಬೇಕಾಗತ್ತೆ. ಓಕೆ ಅಂತ ಕೊಟ್ಟೆ. ಸೊ ಇಷ್ಟಾದ್ಮೇಲೆ ನಾನೇನ್ ಮಾಡ್ಬೇಕಾಯ್ತು, ಇಲ್ಲಿ ನೋಡ್ಕೊಳ್ಳಿ ಸ್ಕೆಚ್ ಅನ್ನ. ಇಲ್ಲಾದ್ಮೇಲೆ ಔಟ್ಪುಟ್ ಅನ್ನ ನಾನು ತಗೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ರಂಗ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಇಲ್ಲಿ ಔಟ್ಪುಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ. ನೋಡಿ, ಔಟ್ಪುಟ್ ಬೇಕು ಹೌದಾ. ಈಗ F7 ಅಂತ ಇದೆ, ಎಂಟರ್ ಕಾಯಿಲ್ ಅಂತ ಇದೆ. ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ.
ಇದಕ್ಕೆ ನಂಬರ್ 1 ಆಪರೆಂಡ್ ಅಂತ ಇದೆ. ಇದಕ್ಕೆ ಮೆಮೊರಿ ಅಡ್ರೆಸ್ ಏನ್ ಕೊಟ್ಟಿದ್ದೀನಿ 0500 ಅಂತ ಇದೆ. ಇದನ್ನ ಸಿಂಪ್ಲಿ ಓಕೆ ಅಂತ ಕ್ಲಿಕ್ ಮಾಡಿಬಿಡಿ. ಇಷ್ಟಾದ್ಮೇಲೆ ರಂಗನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ನ ಎಂಡ್ ಗೆ ಬರೋಣ. ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂಡ್ ಅಂತ ತಗೊಂಡಿದ್ದೇನೆ. ಇದನ್ನೇನು ಚೇಂಜ್ ಮಾಡೋದಂತ ಅವಶ್ಯಕತೆ ಇಲ್ಲ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ತಿರ್ಗಾ ನಾನು ರಂಗನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಡ್ ಅಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂಡ್ ಎಚ್ ಅಂತ ಕೊಟ್ಬಿಡಿ. ಓಕೆ ಅಂತ ಕೊಟ್ಟಿದ್ದೀನಿ ನಾನು. ನೋಡ್ಕೋಬಹುದು ನೀವು. ಈಗ ಇದನ್ನ ನೀವು ಈ ಕಡೆ ನೋಡೋದಾದ್ರೆ ಇಲ್ಲಿ ಎಂಡ್ ಇದೆ, ಎಂಡ್ ಎಚ್ ಆಗಿದೆ ಹೌದಾ. ಸೊ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈಗ ನಾನು ಪ್ರೋಗ್ರಾಮ್ ಡಿಸೈನ್ ಮಾಡಾಗಿದೆ. ಈಗ ಸಿಮ್ಯುಲೇಟ್ ಮಾಡೋಣ ನಾವೀಗ. ಇಲ್ಲಿ ನೋಡಿ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಡಿ ಅಥವಾ Ctrl+F2 ಅಂತ ಕ್ಲಿಕ್ ಮಾಡಿ. ಅವಾಗ ಈಗ ನಾರ್ಮಲಿ ಈ ರೀತಿ ಡಿಸ್ಪ್ಲೇ ಆಗಿದೆ ಹೌದಾ. ಸೊ ಈ ಟೈಮರ್ ಏನಿದೆ ಇದು ಸ್ಕ್ಯಾನ್ ಟೈಮರ್ ಇದೆ. ಇದನ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಆಫ್ ಮಾಡಿದ್ರ ಸರಿ. ಈಗ ಅಕಾರ್ಡಿಂಗ್ ಟು ದಿಸ್ ಸ್ಕೆಚ್ ಏನಿದೆ ಅಂತ ನೋಡೋದಾದ್ರೆ ನೋಡ್ಕೋಬಹುದು ನೀವು. ನೋಡ್ಕೊಳ್ಳಿ ಅಕಾರ್ಡಿಂಗ್ ಟು ದಿಸ್ ಸ್ಕೆಚ್ ನೋಡಿ ಇನ್ಪುಟ್ A 0 ಇದೆ, ಇನ್ಪುಟ್ B ನು 0 ಇದ್ದಾಗ ಔಟ್ಪುಟ್ ಏನ್ ಬರ್ಬೇಕು ನಮಗೆ 1 ಬರ್ಬೇಕು. ಹಾಗಾದ್ರೆ ನೋಡಿ ಇದನ್ನ NC ನಾರ್ಮಲಿ ಕ್ಲೋಸ್ಡ್ ಇನ್ಪುಟ್ A ಅಂದ್ರೆ ಇನ್ಪುಟ್ A ನಾರ್ಮಲಿ ಕ್ಲೋಸ್ಡ್ ಅನ್ನು ಸೆಲೆಕ್ಟ್ ಮಾಡಿದೀವಿ. ಇನ್ನು ಇನ್ಪುಟ್ B ನಾರ್ಮಲಿ ಕ್ಲೋಸ್ಡ್ ಆಗಿದೆ. ಇವು ಎರಡನ್ನು ಕ್ಲೋಸ್ ಆಗಿದೆ ಅಂದ್ರೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬಂದಿದೆ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಡಿಸ್ಪ್ಲೇ ಆಗಿದೆ ಅಂತ ಹೇಳಿದ್ರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು 1 ಮತ್ತು 1 ಅಂತ ತಿಳ್ಕೊಬೇಡಿ. ಇದು ನಾರ್ ಗೇಟ್ ಆಗಿರೋದ್ರಿಂದ ಇದನ್ನ 0 ಮತ್ತು 0 ಇದ್ದಾಗ ಔಟ್ಪುಟ್ ಏನ್ ಬಂದಿದೆ ಅಂತ ತಿಳ್ಕೊಬೇಕು ನಾವು 1 ಬಂದಿದೆ ಅಂತ ತಿಳ್ಕೊಳ್ಳಿ ಸರಿನಾ. ಸೊ ಇದು ಫಸ್ಟ್ ರೀಡಿಂಗ್ ಆಯ್ತು. ನೋಡಿ ಇನ್ಪುಟ್ A 0 ಇದ್ದಾಗ ಇನ್ಪುಟ್ B 0 ಇದ್ದಾಗ ಇದು ಎರಡು ಸೀರೀಸ್ ಕನೆಕ್ಷನ್ ಅಲ್ಲಿ ಇದ್ದಾಗ ಔಟ್ಪುಟ್ ಏನ್ ಬಂದಿದೆ 1 ಬಂದಿದೆ ಹೌದಾ. ಹಾಗಾಗಿ ಇದು ಒಂದು ಆಯ್ತು. ಅದಾದ್ಮೇಲೆ ಸೆಕೆಂಡ್ ಆಪ್ಷನ್ ಬರೋಣ. ಇನ್ಪುಟ್ A 0 ಇರಬೇಕು, ಇನ್ಪುಟ್ B ಏನಿರ್ಬೇಕು 1 ಇರಬೇಕು. ಈಗ ಇದು ಇನ್ಪುಟ್ A 0 ಇದೆ, ಇದನ್ನ 1 ಅಂತ ಮಾಡ್ಬೇಕಂದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಏನ್ ಬರುತ್ತೆ ನೋಡಿ ಇನ್ಪುಟ್ A is 0, ಇನ್ಪುಟ್ B is 1. ಆಗ ಏನ್ ಬರುತ್ತೆ ಔಟ್ಪುಟ್ ಏನ್ ಬಂದಿದೆ 0 ಬಂದಿದೆ. ಅದಾದ್ಮೇಲೆ ಥರ್ಡ್ ಆಪ್ಷನ್ ತಗೊಳ್ಳೋಣ ನೋಡಿ. ಇನ್ಪುಟ್ A 1 ಇರಬೇಕು, ಇನ್ಪುಟ್ B 0 ಇರಬೇಕು. ಇದನ್ನ ಏನ್ ಮಾಡೋಣ ಅಂದ್ರೆ ನಾರ್ಮಲಿ ತಿರ್ಗಾ ಫಸ್ಟ್ ಆಪ್ಷನ್ ಗೆ ತಗೊಳ್ಳೋಣ. ಇದನ್ನ 0 0 ಇದ್ದಾಗ 1 ಅಂತ ತಿಳ್ಕೊಳ್ಳಿ. ಈಗ ಥರ್ಡ್ ಆಪ್ಷನ್ ಅಂತ ಹೇಳಿದ್ರೆ ಇದನ್ನ 1 ತಗೋಬೇಕಂತ ಹೇಳಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಆವಾಗ ಔಟ್ಪುಟ್ ಏನ್ ಬಂದಿದೆ ನೋಡ್ಕೋಬಹುದು ನೀವು. ನೋಡಿ ಇದು 1 ಇದು 0 ಇದ್ದಾಗ ಔಟ್ಪುಟ್ ಏನ್ ಬಂದಿದೆ 0 ಬಂದಿದೆ ಹೌದಾ. ನೋಡಿ ಮೂರನೇ ಆಪ್ಷನ್ ಏನ್ ಕಾಣ್ತಿದೆ ಇನ್ಪುಟ್ A 1 ಇನ್ಪುಟ್ B 0 ಇದ್ದಾಗ ಔಟ್ಪುಟ್ ಏನ್ ಬಂದಿದೆ 0 ಬಂದಿದೆ. ಇನ್ಪುಟ್ A 1 ಇನ್ಪುಟ್ B 0 ಇದ್ದಾಗ ಔಟ್ಪುಟ್ ಏನ್ ಬಂದಿದೆ 0 ಬಂದಿದೆ. ಹಾಗಾದ್ರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆಪ್ಷನ್ ಅನ್ನ ತಗೊಳ್ಳೋಣ. ನೋಡಿ ಎರಡು ಇನ್ಪುಟ್ A ಮತ್ತು ಇನ್ಪುಟ್ B 1 1 ಇದ್ದಾಗ ಔಟ್ಪುಟ್ 0 ಬರುತ್ತೆ. ಹಾಗಾದ್ರೆ ಇದನ್ನು ಡಬಲ್ ಕ್ಲಿಕ್ ಮಾಡೋಣ. ಅವಾಗ ಏನ್ ಬಂತು ನೋಡ್ಕೋಬಹುದು ನೀವು. ಇಲ್ಲಿ ಇನ್ಪುಟ್ A 1 ಇನ್ಪುಟ್ B 1 ಇದ್ದಾಗ ಔಟ್ಪುಟ್ ಏನ್ ಬಂದಿದೆ 0 ಬಂದಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್ ಇದು ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ. ನಾರ್ಮಲಿ ಕ್ಲೋಸ್ಡ್ ಇನ್ಪುಟ್ಸ್ ಗಳು ಎರಡನ್ನ ತಗೊಂಡಾಗ ಔಟ್ಪುಟ್ ಏನ್ ಬಂದಿದೆ ಅಂತ ನಾವೀಗ ಅಕಾರ್ಡಿಂಗ್ ಟು ದಿಸ್ ಟ್ರುತ್ ಟೇಬಲ್ ನಾವು ಇದನ್ನ ಈ ರೀತಿ ನೋಡಾಯ್ತು. ಇದು ಏನಂತ ಹೇಳಿದ್ರೆ ಡಿಸೈನ್ ಅಂಡ್ ಸಿಮ್ಯುಲೇಷನ್ ಆಫ್ ನಾರ್ ಗೇಟ್. ಸೊ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದನ್ನ ಹೆಚ್ಚು ನೋಡ್ಕೊಳ್ಳಿ, ನಿಮ್ಗೆ ನಿಮ್ಮ ಲ್ಯಾಬ್ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.